ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಈ ದಿನದ ಪಂಚಾಂಗದ ವಿಶೇಷತೆ 12 ರಾಶಿಗಳ ಫಲಾಫಲ, ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ ಶನಿವಾರ, ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನಾಮಾತ್ಮೇ ಚಾತ್ಮ ವಿಧಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶನಿವಾರವಾಗಿರ್ತಕ್ಕಂಥದ್ದು, ತೃತೀಯ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಸಂಕಷ್ಟಹರ ಚೌತಿ, ಸಂಜೆ ವೇಳೆಗೆ ಚತುರ್ಥಿ ಬರುವ ಕಾರಣದಿಂದಾಗಿ ಈ ದಿವಸ ಸಂಕಷ್ಟಹರ ಚೌತಿ ಇದೆ. ಬಹಳ ವಿಶಿಷ್ಟ ಫಲಗಳನ್ನು ಕೊಡ್ತಕ್ಕಂಥ ಸಂಕಷ್ಟಹರ ಚೌತಿ ವ್ರತ ಅದು. ಯಾರು ಆ ವ್ರತವನ್ನು ಅನುಸರಿಸ್ತಾರೋ, ಅನುಸಂಧಾನ ಮಾಡ್ತಾರೋ ಅಥವಾ ಭಾಗಿಯಾಗ್ತಾರೋ ಅವರಿಗೆಲ್ಲ ಗಣಪತಿಯ ಅನುಗ್ರಹ ಇದೆ ಅಂತ. ಯಾರಿಗೆ ಗಣಪತಿ ಅನುಗ್ರಹ ಇದೆಯೋ ಅವರಿಗೆ ರೋಗವಿರೋದಿಲ್ಲ, ಬುದ್ಧಿ ಬಲ ಹೆಚ್ಚಾಗಿರ್ತದೆ. ಜೊತೆಗೆ ಗಣಪತಿ ಆತ ಒಂದು ಮೂಲ ಮಂತ್ರದಲ್ಲಿ ಗಣಪತಿಗೆ ಸರ್ವಜನಮ್ಮೇ ವಶಮಾನಾಯ ಸ್ವಾಹ ಅಂತಕ್ಕಂಥ ಒಂದು ಮಂತ್ರ ಇದೆ. ಮೂಲ ಮಂತ್ರದ ಒಂದು ತುದಿಯ ಅಂಶವನ್ನು ನಾನು ಹೇಳಿರ್ತಕ್ಕಂಥದ್ದು. ಗಣಪತಿಯ ಆರಾಧನೆ ಮಾಡುವುದರಿಂದ ಸರ್ವಜನರು ಕೂಡ ವಶವಾಗಿಬಿಡ್ತಾರೆ ಅಂತ. ನೀವು ಜನಾನುರಾಗ ಗಳಿಸಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು, ಜನನಾಯಕರಾಗಬೇಕು ಅಂತಂದರೆ ಗಣಪತಿಯ ಅನುಗ್ರಹ ಬೇಕು. ಹಾಗೆ ಅಂಥದ್ದೊಂದು ವಿಶಿಷ್ಟ ಫಲವನ್ನು ತಂದುಕೊಡ್ತಕ್ಕಂಥದ್ದು ಈ ಗಣಪತಿ. ಹೀಗಾಗಿ ಸಂಕಷ್ಟಹಾರ ಗಣಪತಿಯನ್ನು ಆರಾಧಿಸಿ. ನೀವು ಅಲ್ಲಿ ನಿಷ್ಠೆ ಬೇಕು, ಶ್ರದ್ಧೆ ಬೇಕು. ಮತ್ತು ಆ ಮಂತ್ರ ಯಾವುದನ್ನು ಅಥರ್ವ ಶೀರ್ಷ ಮಂತ್ರ ಇದೆಯೋ ಆ ಮಂತ್ರವನ್ನು 21 ಬಾರಿ ಹೇಳಿಕೊಳ್ಬೇಕು. ಆಗ ನೋಡಿ ನಿಮಗೆ ಆ ಗಣಪತಿಯ ಅನುಗ್ರಹ ಉಂಟಾಗ್ತಕ್ಕಂಥದ್ದು. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.